ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವಿರೋದು ಹೊಸಕೋಟೆಯಲ್ಲಿ. ಹೊಸಕೋಟೆ ಅಂದರೆ ಎಲ್ರಿಗೂ ಬಿರಿಯಾನಿ ಫೇಮಸ್ ಅಂತ ಗೊತ್ತಿರುತ್ತೆ. ಹೊಸಕೋಟೆಯಲ್ಲಿ ತುಂಬಾ ರೆಸ್ಟೋರೆಂಟ್ ಇರುತ್ತೆ ನಿಮಗೆ ಬಿರಿಯಾನಿದು. ಇವತ್ತು ನಾವು ಬಂದಿರೋದು ರಾಜ್ ಬಿರಿಯಾನಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಮೆನು ನೀವು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಲೆಗ್ ಸೂಪ್, ಚಿಕನ್ ಕಬಾಬ್, ಮಟನ್ ಕಬಾಬ್, ಹಾಗೆ ಚಿಕನ್ ಮೀಲ್ಸ್, ಮಟನ್ ಮೀಲ್ಸ್, ಬೋಟಿ ಮೀಲ್ಸ್, ಚಿಕನ್ ಫ್ರೈ, ಬೋಟಿ ಫ್ರೈ, ತಲೆ ಮಟನ್ ಫ್ರೈ, ಹಾಗೆ ನಿಮಗೆ ಕಾಲ್ ಸೂಪ್ ಅದೆಲ್ಲನೂ ಸಿಗುತ್ತೆ. ಅದೆಲ್ಲದ್ರ ಪ್ರೈಸ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ನಾವಿಲ್ಲಿ ಟ್ರೈ ಮಾಡಿದ್ದು ಮಟನ್ ಬಿರಿಯಾನಿ ಹಾಗೆ ಚಿಕನ್ ಬಿರಿಯಾನಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತಿಂದಿದ್ದ ಬಿರಿಯಾನಿಯಲ್ಲಿ ತುಂಬ ಮಸಾಲ ಇರ್ಬೋದು, ಖಾರ ಆ ಥರ ಎಲ್ಲ ಏನೂ ಇರಲಿಲ್ಲ. ಅಂದರೆ ನಮಗೆ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಮಸಾಲ ಹಾಕಬೇಕು, ಎಷ್ಟು ಖಾರ ಹಾಕಬೇಕು ಅಷ್ಟು ಇತ್ತು. ಆಮೇಲೆ ಈ ಥರ ಎಲ್ಲ ತುಂಬ ರಶ್ ಇದ್ರೂ ಕೂಡ ಬೇಗ ಬೇಗ ಸರ್ವ್ ಮಾಡ್ತಾರೆ. ಆಮೇಲೆ ನೀವು ಪಾರ್ಸೆಲೆಲ್ಲ ತೊಗೋತೀರಾ ಅಂದರೆ ಎಕ್ಸ್ಟ್ರಾ ಏನು ಪಾರ್ಸಲ್ಗೆ ಅಂತ ಎಕ್ಸ್ಟ್ರಾ ಅಮೌಂಟ್ ತೊಗೊಳಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುದ್ದೆ ಊಟಕ್ಕೆ ಬೇರೆ ಕೌಂಟರ್ ಇದೆ, ಆಮೇಲೆ ಬಿರಿಯಾನಿಗೆ ಬೇರೆ ಕೌಂಟರ್ ಇದೆ, ಮತ್ತು ಫ್ರೈ ಐಟಮ್ಸ್ಗಳಿಗೇ ಬೇರೆ ಬೇರೆ ಕೌಂಟರ್ ಇದೆ. ಜನಗಳು ಈ ಥರ ಕೂತ್ಕೊಂಡು ಆರಾಮಾಗಿ ತಿನ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಈ ಥರ ಬೇರೆ ಬೇರೆ ಕೌಂಟರ್ಗಳಿರೋದ್ರಿಂದ ಜನಕ್ಕೂ ಅಷ್ಟೇನು ರಶ್ ಅಂತ ಅನಿಸಲ್ಲ. ಕೌಂಟರ್ ಹತ್ರ ಹೋಗಿ ಬಿಲ್ ತೊಗೊಂಡು ಪೇ ಮಾಡಿಬಿಟ್ಟು ನೆಕ್ಸ್ಟು ಕೌಂಟರ್ಗಳಲ್ಲಿ ಯಾವ್ಯಾವ ಕೌಂಟರಲ್ಲಿ ಬಿರಿಯಾನಿ ಬೇಕಂತ ಹೇಳಿದ್ರೆ ಬಿರಿಯಾನಿ ಕೌಂಟರ್, ಇಲ್ಲ ಮುದ್ದೆ ಊಟ ಬೇಕಿದ್ದರೆ ಆ ಕೌಂಟರ್ಗೆ ಹೋಗಿ ತೊಗೋತಾರೆ. ಇನ್ನು ಪಾರ್ಕಿಂಗ್ ಕೂಡ ತುಂಬ ಆರಾಮಾಗಿ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟು ಪ್ರೈಸ್ ವೈಸು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ, ಆದರೆ ವರ್ತ್ ಫಾರ್ ಮನಿ ಇದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.